ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ಕೊತಿದ್ದೀನಿ ಪುಳಿಯೋಗರೆ ಗೊಜ್ಜು. ನೀವು ಯಾವ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಸಾಸಿವೆ, ಕಾಳುಮೆಣಸು ಸ್ವಲ್ಪ ಇದೆಲ್ಲದನ್ನು ಹುರ್ಕೊಂಡು ಈಗ ಕುಟ್ಟಣಿಗೆಲಿ ಪುಡಿ ಮಾಡಿಟ್ಕೊತೀನಿ. ಇದು ಇನ್ಸ್ಟೆಂಟ್, ಆವಾಗಲೇ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊತೀನಿ ನಾನು. ಪುಡಿ ಆಯಿತು, ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಕಡೆ. ನೆಕ್ಸ್ಟು ಅನ್ನ ವಿಷಲ್ ಹೊಡ್ಸಿಟ್ಕೊಂಡಿದ್ದೀನಿ. ಪುಳಿಯೋಗರೆಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆಬೀಜ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಈಗ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕಲರ್ ಬಿಡ್ತಾಯಿದೆ. ಬ್ರೌನ್ ಕಲರ್ ಆಯಿತು. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ. ನೆಕ್ಸ್ಟು ಸ್ವಲ್ಪ ಹಿಂಗೆ ಹಾಕೋತಿದ್ದೀನಿ. ನೆಕ್ಸ್ಟು ಅದಕ್ಕೆ ಗೆಜ್ಜಿಟ್ಟಿರೋ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಪುಳಿಯೋಗರೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತೀನಿ. ಹಾಕ್ಕೊಳ್ಳೋರು ಹಾಕೋಬೋದು, ಇಲ್ಲವ್ರು ಕೆಲವ್ರು ಸ್ಕಿಪ್ ಮಾಡ್ಕೊಬೋದು. ಮತ್ತು ಸ್ವಲ್ಪ ಕರಿಬೇವು ಹಾಕೋತಿದ್ದೀನಿ. 2-3 ಕಡ್ಡಿ ಅಷ್ಟು ಕರಿಬೇವು ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕೊಬ್ಬರಿನ ತುರಿದು ಹಾಕ್ಕೊಳ್ತಾಯಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಸ್ವಲ್ಪ ಹುಣಸೆ ಹುಳಿ ಬಿಡ್ತಾಯಿದ್ದೀನಿ. ಸ್ವಲ್ಪ ಇಕ್ಕಿಟ್ಟು ಅದನ್ನು ಬಿಟ್ಕೊತಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಚೆನ್ನಾಗಿ ಕುದಿಬೇಕು. ಅದಕ್ಕೆ ಸ್ವಲ್ಪ ಖಾರಕ್ಕೆ ಪುಳಿಯೋಗರೆ ಮತ್ತು ಸ್ವಲ್ಪ ಧನಿಯಾ ಪುಡಿ, ಸಾಂಬಾರು ಪುಡಿ ಮತ್ತು ಕುಟ್ಟಿರೋ ಮಸಾಲೆ ಪೌಡ್ರು